ಎಲ್ಲಿಂದ ಎಲ್ಲಿಗಾದ್ರೂ ಕರ್ನಾಟಕದ ಒಳಗಡೆ ಪ್ರಯಾಣ ಮಾಡಬಹುದು. ಹಿಂದೆ ಯಾವೆಲ್ಲರೂ ಮಾಡಿದ್ರಿ ನಮ್ಮ ಹಿಂದೆ ಯಾವೆಲ್ಲರೂ ಮಾಡಿದ್ರ? ಯಾವಲ್ಲೂ ಮಾಡಿರ್ಲಿಲ್ಲ. ಬಿಜೆಪಿಯವರು ಏನ್ ಹೇಳಿದ್ರು, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ದಾಗ ಆಗ್ಬಿಡ್ತದೆ. ನಾನು ಕೇಳ್ತೀನಿ ಬಿಜೆಪಿಯವರೇ, ನಾವು ಈಗ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ವರ್ಷ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ 5 ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಮುಂದಿನ ಬಜೆಟ್ನಲ್ಲಿ ಈ 56,000 ಕೋಟಿ ಜೊತೆಗೆ 56 ಕೋಟಿ ಜೊತೆಗೆ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ 64,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ಒಟ್ಟು 1,20,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳೂ ಸೇರಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ಅದರಲ್ಲಿ ನೀರಾವರಿನೂ ಬರ್ತದೆ, ರಸ್ತೆಗಳ ಕೆಲಸನೂ ಬರ್ತದೆ, ಬ್ರಿಡ್ಜ್ಗಳ ಕೆಲಸ ಮಾಡೋದು ಬರ್ತದೆ, ಮೂಲಸೌಕರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ಬರ್ತದೆ. ಹೇಳಿ, ಈಗ ನಮಗೂ ಓಟ್ ಹಾಕ್ಬೇಕಾ, ಬಿಜೆಪಿಗೆ ಓಟ್ ಹಾಕ್ಬೇಕಾ? ನಮಗೂ ಓಟ್ ಹಾಕ್ಬೇಕಾ, ಬಿಜೆಪಿಗೆ ಓಟ್ ಹಾಕ್ಬೇಕಾ? ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬೇಕಾ? ಇಲ್ಲ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ದೇವರ ಹೆಸರು ಹೇಳಿ, ಧರ್ಮದ ಹೆಸರು ಹೇಳಿ ವಿಷ ಬೀಜಗಳನ್ನು ಬಿತ್ತಿ ಜನರ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆಯನ್ನು ಉಂಟು ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕಾ? ಇದು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಓಟ್ ಹಾಕಬೇಕು. ಅವರು ಸುಳ್ಳು ಮಾತುಗಳ ಮೇಲೆ ಅಲ್ಲ. ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದುಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ. ಶ್ರೀರಾಮನ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ. ಶ್ರೀರಾಮನ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಬಿಜೆಪಿಯವರು. ನಾನು ಏನಂತ ಕರಿತೀನಿ? ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವು ಎಲ್ಲ ನೋಡಿ, ರಾಮಮಂದಿರಗಳಲ್ಲಿ ಇರುವಾಗ ಶ್ರೀರಾಮಚಂದ್ರ, ಸೀತೆ, ಲಕ್ಷ್ಮಣ, ಆಂಜನೇಯ ಇರ್ತಾರ ಇಲ್ಲ? ಇವರು ಬರೀ ಶ್ರೀರಾಮಚಂದ್ರನೇ, ಅದಕ್ಕೆ ನಾನು ಹೇಳಿದೆ ಬಿಜೆಪಿ ಅವರಿಗೆ, ಜೈ ಶ್ರೀಮಾ ಅಂತ ಹೇಳ್ಬೇಡ್ರಪ್ಪ, ಜೈ ಸೀತಾರಾಮ್ ಅಂತ ಹೇಳಿ, ಆಂಜನೇಯನೂ ಬಿಟ್ಬಿಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಸಾರಿ ನಾನು ಬಜೆಟ್ನಲ್ಲಿ ಆಂಜನೇಯ ಹುಟ್ಟಿದ್ನಲ್ಲ, ಅಂಜನಾದ್ರಿ ಗಂಗಾವತಿ ತಾಲೂಕಿನ ಅಂಜನಾದ್ರಿ, ಅದರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ ಈ ಸಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.